ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಇಬ್ರಿಯ 2ನೇ ಅಧ್ಯಾಯ 18ನೇ ವಚನ. ತಾನು ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ದೇವರ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂಥ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ದೇವರು ವಿಶೇಷವಾದ ರೀತಿಯಲ್ಲಿ ತನ್ನ ಮಟ್ಟಿಗೆ ಮಾತನಾಡ್ತಾ ಇರುವಂಥ ಮಾತನೆಂದರೆ ಅದು ಶೋಧಿಸಲ್ಪಡುವವರಿಗೆ ನಾನು ಸಹಾಯಕನಾಗಿದ್ದೇನೆ ಎಂಬುದಾಗಿ. ಯಾವುದು ದೇವರ ವಾಕ್ಯದ ನೋಡುವ ಪ್ರಕಾರವಾಗಿ ಯೇಸುಸ್ವಾಮಿ 40 ದಿನಗಳಾದ ಉಪವಾಸ ಮುಗಿದ ನಂತರವಾಗಿ ಸೈತಾನನು ಯೇಸುಸ್ವಾಮಿಯನ್ನು ಶೋಧಿಸ್ಲಿಕ್ಕಾಗಿ ಬರ್ತಾ ಇದ್ದಾನೆ. ಹೌದು, ಹೀಗೆ ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ನೀನು ಮಾಡಬೇಕೆಂಬುದಾಗಿ. ಮತ್ತೆ ಹೀಗೆ ಹೇಳ್ತಾ ಇದ್ದಾನೆ, ನೀನು ದೇವರ ಮಗನಾಗಿದ್ದರೆ ಈ ಬೆಟ್ಟದಿಂದ ಕೆಳಗೆ ಧುಮುಕು ಎಂಬುದಾಗಿ ಮತ್ತೆ ಹೀಗೆ ಹೇಳ್ತಾ ಇದ್ದಾನೆ. ನೀನು ನನ್ನ ಕಾಲಿಗೆ ಅಡ್ಡ ಬೀಳುವುದಾದರೆ ಇಡೀ ಸರ್ವಸ್ವನೇ ನಿಮಗೆ ಕೊಡ್ತೇನೆ ಎಂಬುದಾಗಿ ಸೈತಾನ ದೇವರಿಗೆ ಹೇಳ್ತಾ ಇದ್ದಾರೆ. ಆದರೆ ದೇವರು ಕೊಡಬೇಕಾದ ಉತ್ತರವು ಹೀಗಾಗಿತ್ತು. ಹೌದು, ಮನುಷ್ಯ ಕುಮಾರನು ಹೀಗೆ ಹೇಳ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಆತನು ಬದುಕುವುದಿಲ್ಲ ಎಂಬುದಾಗಿ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಕೂಡ ಶೋಧನೆಗೆ ಒಳಗಾಗ್ತಾ ಇದ್ದಾರೆ. ಶೋಧನೆಗೆ ಒಳಗಾದ ನಂತರವಾಗಿ ಸೈತಾನನು ತರುವಂಥ ಎಲ್ಲ ಅಡೆತಡೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಪ್ರತಿ ಒಂದೊಂದರಲ್ಲೂ ಹಂತ ಹಂತವಾಗಿ ಆತನು ಜಯಿಸಿ ನಮಗೆ ಮಾದರಿಯಾಗಿದ್ದಾರೆ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಈ ಕ್ರೈಸ್ತ ಜೀವಿತವನ್ನು ಜೀವಿಸ್ತಾ ಇರುವಂಥ ನೀವುಗಳು ಕೂಡ ನಾವು ಅನೇಕ ಶೋಧನೆಗೆ ಒಳಗಾಗುವಾಗಪ್ಪ ನಮಗೆ ಯಾರು ಸಹಾಯಕರು ಇಲ್ವಾ ಎಂಬುದಾಗಿ ನಾವು ಎದುರು ನೋಡ್ತೇವೆ. ಅನೇಕ ಸಾರಿ ಮನುಷ್ಯರ ಸಹಾಯವನ್ನು ಬೇಡ್ತೇವೆ. ಆದರೆ ಒಂದು ವಿಷಯ ಈ ದಿನ ದೇವರ ಆತ್ಮನು ನಮ್ಮೊಟ್ಟಿಗೆ ಒಂದು ವಿಷಯನ ಹೇಳ್ತಾ ಇದ್ದಾರೆ. ಹೌದು, ತಾನೇ ಶೋಧಿಸಲ್ಪಟ್ಟಿದ್ದರ ನಿಮಿತ್ತ ಮನುಷ್ಯರು ಹಂಗೆ ಶೋಧನೆ ಬೀಳುವಾಗ ಅವರ ಪರಿಸ್ಥಿತಿ ಏನೇ ಆಗುತ್ತೆ ಎಂಬುದಾಗಿ ತಿಳಿದಂಥ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಾನು ಕೂಡ ಶೋಧನೆಗೆ ಒಳಗಾಗಿದ್ದೇನೆ, ಶೋಧನೆಯನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು, ನಮಗೂ ನಿಮಗೂ ಕೂಡ ಆತನು ಸಹಾಯಕನಾಗಿ ಪ್ರತಿಯೊಂದು ಶೋಧನೆಯಲ್ಲಿ ಜೊತೆಗಾರನಾಗಿ ಕರ್ತನಾದ ಯೇಸು ಕ್ರಿಸ್ತನ ನಮ್ಮೊಟ್ಟಿಗೆ ಇರ್ತಾರೆ. ಹೌದು, ಭಯ ಪಡಬೇಡ್ರಿ, ಹೆದರಬೇಡ್ರಿ. ನಿಮ್ಮ ಶೋಧನೆಯಲ್ಲಿ ಜಯ ಕೊಡಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೊಟ್ಟಿಗೂ ನಿಮ್ಮೊಟ್ಟಿಗಿದ್ದಾರೆ. ಅದರಿಂದ ನಂಬಿಕೆಯುಳ್ಳವರಾಗಿ ಜೀವಿಸೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.